ಓಂ ಶಾಂತಿ. ಅಮೃತ ವೇಳೆಯಿಂದ ಹಿಡಿದು ಸಾಕಾರ ಪಾಲನೆಯನ್ನು ಪಡೆದ ರತ್ನಗಳು ಮತ್ತು ಜೊತೆಯಲ್ಲಿ ಅಲೌಕಿಕ ಪಾಲನೆಯಲ್ಲಿರುವ ಇಬ್ಬರ ಹೃದಯದ ನೆನಪಿನ ಮಾಲೆಗಳು ಬಾಪ್ ದಾದಾರವರ ಬಳಿ ತಲುಪಿದೆ. ಎಲ್ಲರ ಹೃದಯದಿಂದ ಒಂದೇ ಸ್ನೇಹ ತುಂಬಿದ ಗೀತೆಯು ಮೊಳಗುತ್ತಿದೆ. ನನ್ನ ಬಾಬಾ ಮತ್ತು ತಂದೆಯ ಹೃದಯದಿಂದಲೂ ಇದೇ ಗೀತೆಯು ಮೊಳಗುತ್ತಿದೆ. ನನ್ನ ಮಧುರಾತಿ ಮಧುರ ಮಕ್ಕಳೇ, ಬಾಪ್ ದಾದಾ ಎಲ್ಲ ಕಡೆಯ ಮಕ್ಕಳಿಗೆ ಸ್ನೇಹ ತುಂಬಿದ ಸ್ಮೃತಿಗೆ ಫಲವಾಗಿ ಹೃದಯದ ಸ್ನೇಹ ತುಂಬಿದ ಪದಮದಷ್ಟು ಆಶೀರ್ವಾದಗಳನ್ನು ಕೊಡುತ್ತಿದ್ದಾರೆ. ಈ ಸ್ಮೃತಿ ದಿವಸವು ವಿಶೇಷವಾಗಿ ಎಲ್ಲ ಮಕ್ಕಳ ಪ್ರತಿ ಸಮರ್ಥರನ್ನಾಗಿ ಮಾಡುವ ದಿವಸವಾಗಿದೆ. ಇಂದಿನ ದಿನವೂ ಮಕ್ಕಳಿಗೆ ಬ್ರಹ್ಮ ತಂದೆಯ ಮೂಲಕ ಕಿರೀಟ ಧಾರಣೆ ಆಗಿರುವ ದಿನವಾಗಿದೆ. ಬ್ರಹ್ಮ ತಂದೆಯು ನಿಮಿತ್ತ ಮಕ್ಕಳಿಗೆ ವಿಶ್ವ ಸೇವೆಯ ಜವಾಬ್ದಾರಿಯ ಕಿರೀಟವನ್ನು ಇಟ್ಟರು. ಸ್ವಯಂ ಗುಪ್ತರಾಗಿ ಮಕ್ಕಳನ್ನು ಸಾಕಾರ ರೂಪದಲ್ಲಿ ನಿಮಿತ್ತರನ್ನಾಗಿ ಮಾಡಿ ಸ್ಮೃತಿಯ ತಿಲಕವನ್ನು ಕೊಟ್ಟರು. ಈ ದಿವಸವನ್ನು ಸ್ಮೃತಿ ದಿವಸ ಅಥವಾ ಸಮರ್ಥ ದಿವಸ ಎಂದು ಹೇಳಲಾಗುತ್ತದೆ. ಕೇವಲ ಸ್ಮೃತಿಯಲ್ಲ, ಸ್ಮೃತಿಯ ಜೊತೆಗೆ ಸರ್ವ ಸ್ಮೃತಿಗಳು ಮಕ್ಕಳಿಗೆ ವರದಾನ ರೂಪದಲ್ಲಿ ಪ್ರಾಪ್ತಿಯಾಗಿದೆ. ದಿವ್ಯ ಜನ್ಮವನ್ನು ಪಡೆಯುತ್ತಿದ್ದಂತೆಯೇ ಬಾಪ್ ದಾದಾ ವರದಾನ ಕೊಟ್ಟರು. ಸರ್ವಶಕ್ತಿವಾನ್ ಭವ. ಈ ಶಕ್ತಿಗಳನ್ನು ವರದಾನದ ರೂಪದಲ್ಲಿ ಕಾರ್ಯದಲ್ಲಿ ತೊಡಗಿಸಿ. ಒಂದು ವೇಳೆ ವರದಾತನ ವರದಾನದ ಸ್ಮೃತಿ ಸ್ವರೂಪರಾಗಿ ಸಮಯದನುಸಾರ ಯಾವುದೇ ಶಕ್ತಿಗೆ ಆಜ್ಞೆ ಮಾಡುತ್ತೀರೆಂದರೆ ಪ್ರತಿ ಶಕ್ತಿಯೂ ಅಲ್ಲಿ ಹಾಜರಾಗಲೇಬೇಕು. ಬಾಬಾ ನಾವು ತಮ್ಮನ್ನು ನೆನಪು ಮಾಡುತ್ತೇವೆ ಎಂದು ಯಾವಾಗ ಮಕ್ಕಳು ಹೇಳುತ್ತೀರೋ ಆಗ ತಂದೆಯು ಹಾಜರ್ ಆಗಿಬಿಡುತ್ತಾರೆ. ತಂದೆಯೇ ಅಲ್ಲಿ ಹಾಜರ್ ಆಗುತ್ತಾರೆಂದ ಮೇಲೆ ಶಕ್ತಿಗಳು ಏಕೆ ಹಾಜರಾಗುವುದಿಲ್ಲ? ನಾನು ವಿಶ್ವದ ಆಲ್ಮೈಟಿ ಅಥಾರಿಟಿಯ ಅಧಿಕಾರಿ ಆತ್ಮನಾಗಿದ್ದೇನೆ. ಈ ಸ್ಮೃತಿಯು ಸಹಜವಾಗಿ ಇರುತ್ತದೆಯೇ? ಒಮ್ಮೊಮ್ಮೆ ಮಾತ್ರ ಇರುತ್ತದೆಯೇ? ಏ ಸಮರ್ಥ ಆತ್ಮಗಳೇ, ಸರ್ವ ಆತ್ಮಗಳಿಗೂ ಶಕ್ತಿಯನ್ನು ಕೊಡಿ, ಸಾಮರ್ಥ್ಯವನ್ನು ಕೊಡಿ, ವ್ಯರ್ಥವನ್ನು ಉಳಿತಾಯದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. ಹೇಗೆ ಬ್ರಹ್ಮ ತಂದೆಯು ಪ್ರತಿನಿತ್ಯವೂ ಅಫಿಷಿಯಲ್ ದರ್ಬಾರನ್ನು ನಡೆಸುತ್ತಿದ್ದರು, ಹಾಗೆಯೇ ತಾವೂ ಸಹ ತಮ್ಮ ಸ್ವರಾಜ್ಯ ದರ್ಬಾರನ್ನು ನಡೆಸಿ ಕಾರಣವನ್ನು ತಿಳಿಸಿ ನಿವಾರಣೆ ಮಾಡಿಕೊಳ್ಳಿ. ಸ್ವರಾಜ್ಯ ಅಧಿಕಾರದ ಚಾರ್ಟ್ ತಮಗೋಸ್ಕರ ಭವಿಷ್ಯ ಪದವಿಯ ಚೆಹರೆಯನ್ನು ತೋರಿಸುವ ದರ್ಪಣವಾಗಿದೆ. ಈ ದರ್ಪಣವಿದೆಯೇ? ಸ್ಪಷ್ಟವಾಗಿದೆಯಲ್ಲವೇ? ಯಾವುದೇ ಇಂತಹ ಕಪ್ಪು ಕಲೆಯಂತೂ ಬಿದ್ದಿಲ್ಲ. ಯಾವಾಗ ಸ್ವರಾಜ್ಯದಲ್ಲಿಯೇ ನಿಯಂತ್ರಣ ಶಕ್ತಿ ಇಲ್ಲವೆಂದರೆ ವಿಶ್ವರಾಜ್ಯದಲ್ಲಿ ಏನು ರಾಜಾಡಳಿತ ಮಾಡುತ್ತೀರಿ? ಅಂದಾಗ ಹೇಗೆ ರಾಜರಾಗುತ್ತೀರಿ? ಅಲ್ಲಂತೂ ಎಲ್ಲವೂ ನಿಯಮಪೂರ್ವಕವಾಗಿ ಇರುತ್ತದೆ. ಕೇವಲ ವಿಧಿಪೂರ್ವಕ ಮಾಲೀಕತನದ ಅಧಿಕಾರದಿಂದ ಆರ್ಡರ್ ಮಾಡಿ ಈ ಸರ್ವಶಕ್ತಿಗಳು ವಿಶೇಷವಾಗಿ ಸಂಗಮಯುಗದ ಪರಮಾತ್ಮನ ಆಸ್ತಿಯಾಗಿದೆ. ಮಕ್ಕಳಿಗಾಗಿಯೇ ಆಸ್ತಿ ಇರುತ್ತದೆ. ಬಹಳ ಕಾಲದ ಪುರುಷಾರ್ಥ ಬಹಳ ಕಾಲದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಸುತ್ತದೆ. ಅಂತ್ಯದ ಸಮಯದಲ್ಲಿ ಬೇಅದ್ದಿನ ವೈರಾಗ್ಯ ಬಂದರೆ ಅದು ಬಹಳ ಕಾಲದ ವೈರಾಗ್ಯವಾಯಿತೆ. ಹುಡುಗಾಟಿಕೆಯಲ್ಲಿ ಬರಬೇಡಿ. ಅಲ್ಲಿ ನಿಯಮಬದ್ಧವಾಗಿ ಹಾಗೂ ಕಾನೂನುಬದ್ಧವಾಗಿರುತ್ತದೆ. ಸ್ವತಃವಾಗಿಯೇ ಆಗುತ್ತದೆ. ಪ್ರೀತಿ ಮತ್ತು ಕಾನೂನು ಎರಡರ ಬ್ಯಾಲೆನ್ಸ್ ಇರುತ್ತದೆ. ಸ್ವಾಭಾವಿಕವಾಗಿರುತ್ತದೆ. ರಾಜರೇನು ಇದು ಕಾನೂನು ಎಂದು ಹೇಳುವುದಿಲ್ಲ. ಆಲ್ಮೈಟಿ ಅಥಾರಿಟಿಯ ಆಸನದ ಮೇಲೆ ಸ್ಥಿತರಾಗಿ ಆಗ ಈ ಕರ್ಮೇಂದ್ರಿಯಗಳು, ಶಕ್ತಿಗಳು, ಗುಣಗಳು ಎಲ್ಲವೂ ತಮ್ಮ ಮುಂದೆ ಹಾಜರಾಗಿ ಆಜಿ ಎಂದು ಹೇಳುತ್ತವೆ. ಮೋಸಗೊಳಿಸುವುದಿಲ್ಲ. ಈಗ ಆಲ್ಮೈಟಿ ಅಥಾರಿಟಿಯಲ್ಲಿ ಮಾಸ್ಟರ್ ಆಗಿದ್ದೇವೆ ಎನ್ನುವುದರಲ್ಲಿ ಪಾಸ್ ಆಗಿ ಆಗ ಈ ಪ್ರಕೃತಿ, ಮಾಯೆ, ಸಂಸ್ಕಾರ ಎಲ್ಲವೂ ತಮಗೆ ದಾಸಿ ಆಗಿಬಿಡುತ್ತವೆ. ಪ್ರತಿ ಗಳಿಗೆಯೂ ತಮಗೋಸ್ಕರ ಕಾಯುತ್ತದೆ.
ಮಸ್ತಕದ ಮೂಲಕ ಸಂತುಷ್ಟತೆಯ ಹೊಳಪಿನ ಬೆಳಕನ್ನು ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಭವ. ಯಾರು ಸದಾ ಸಂತುಷ್ಟರಾಗಿರುತ್ತಾರೆ ಅವರ ಮಸ್ತಕದಿಂದ ಸಂತುಷ್ಟತೆಯ ಹೊಳಪು ಸದಾ ಬೆಳಗುತ್ತಿರುತ್ತದೆ. ನೋವನ್ನು ಕೊಡುವವರ ಕೆಲಸವೇ ಆಗಿದೆ ನೋವನ್ನು ಕೊಡುವುದು ಮತ್ತು ನಿಮ್ಮ ಕೆಲಸವಾಗಿದೆ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ನಿಮ್ಮದೇ ಆದ ಚಾನೆಲಿಗೆ ಲೈಕ್ ಮಾಡಿ. ಓಂ ಶಾಂತಿ.